ಮಾಡ್ತಿದ್ದಲ್ಲ? ಅದು ಗೌತಮ್, ನಾನು ಫೋನಲ್ಲಿ ಮಾತಾಡ್ತಾ ಬಂದೆ, ಹಿಂದೆ ಯಾರೋ ಬಂದಂಗಾಯ್ತು. ತಿರುಗಿ ನೋಡಿದೆ, ಭಾಗ್ಯಕ್ಕ ಚಾಕು ಇಟ್ಕೊಂಡು ನಿಂತಿದ್ರು. ಅಕ್ಕ ಏನಕ್ಕ ಮಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ಚಾಕುವಲ್ಲಿ ಅಟ್ಯಾಕ್ ಮಾಡಿದ್ರು. ನನ್ನ ಕೈ ಅಡ್ಡ ಕೊಟ್ಟೆ, ಹಾಗೆ ಕಟ್ಟಾಗೋಯ್ತು. ಅಲ್ಲ, ಅಮ್ಮನ ಕೈ ಚಾಕು ಹೇಗೆ ಬಂತು ಅಂತ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಗೌತಮ್. ಮೋಸ್ಟ್ಲಿ ಮೊದಲೇ ತಂದು ಇಟ್ಕೊಂಡಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಯಾವಾಗ ಏನು ಅನ್ಸುತ್ತೋ ಯಾರು ಗೊತ್ತು. ಅವ್ರಿಗೇನು ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಡಾಕ್ಟ್ರ್ ಹೇಳ್ದಾಗೆ ನಾವು ಈ ವಿಷಯ ಲೈಟಾಗಿ ತಗೊಳ್ಳೋದು ಬೇಡ. ನೋಡು ಅವ್ರು ಹೇಗೆ ಬಿಹೇವ್ ಮಾಡಿದ್ರು ಅಂತ. ನೀನು ನೋಡಬೇಕಾಗಿತ್ತು. ಬೆಚ್ಚ ಬೀಳೋ ಥರ ಇತ್ತು. ದೊಡ್ಡ ಅನಾಹುತ ಆದರೆ ಏನು ಮಾಡ್ತೀಯ ಗೌತಮ್? ನನ್ನ ಮಾತು ಅವನ ಮನಸ್ಸಿಗೆ ನಾಟಿದೆ. ಇನ್ನೊಂದು ಸ್ವಲ್ಪ ಬ್ರೈನ್ ವಾಶ್ ಮಾಡಿದರೆ ಸಾಕು, ನನ್ನ ಕೆಲಸ ಆದಂಗೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಗೌತಮ್? ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದ್ಯಾ? ನೋಡು, ಕೆಟ್ಟದ್ದು ಬಯಸಬಾರ್ದು, ಆದರೆ ಒಂದ್ಸಲ ಯೋಚನೆ ಮಾಡಿ ನೋಡು. ನನ್ನ ಜಾಗದಲ್ಲಿ ಮಗು ಇದ್ದಿದೆ. ನನಗೆ ಅಕ್ಕ ಆಗಿರ್ಬೋದು, ಆದರೆ ಅವರಿರೋ ಸ್ಥಿತಿಯಲ್ಲಿ ಅವರಿಂದ ಮನೆಯವ್ರಿಗೇನಾದರೂ ತೊಂದರೆ ಆದರೆ ಅಂತ ನನಗೆ ಭಯ ಆಗ್ತಾ ಇದೆ. ಅದರಲ್ಲೂ ಮಗು ವಿಷಯದಲ್ಲಿ ಟೆನ್ಷನ್ ಆಗ್ತಿದೆ ಗೌತಮ್. ಅದಕ್ಕೆ ಹೇಳ್ತಾ ಇದ್ದೀನಿ, ಕಾಯೋದು ಬೇಡ. ಸ್ವಲ್ಪ ದಿನ ಮಟ್ಟಿಗೆ ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡು. ಹಾಸ್ಪಿಟ್ಲಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸು. ಬೇಕಾದರೆ ಸ್ವಲ್ಪ ದಿನ ಅಲ್ಲೇ ಇರಲಿ. ಅವ್ರಿಗೆ ಹುಷಾರಾಗಿ ಏನೂ ಸಮಸ್ಯೆ ಇಲ್ಲ ಅಂತ ಗೊತ್ತಾದ ಮೇಲೆ ಅವರನ್ನು ಮನೆಗೆ ಕರ್ಕೊಂಡು ಬರೋಣ. ನೋಡು ಗೌತಮ್, ಮಗು ಇನ್ನೂ ಚಿಕ್ಕದು, ಅದಕ್ಕೇನೂ ಆಗಬಾರ್ದಲ್ವಾ? ಈಗಾಗಲೇ ಒಂದು ಮಗುನ ಕಳ್ಕೊಂಡಿದ್ದೀವಿ. ಈ ಮಗುಗೇನಾದರೂ ಆದರೆ ನೀನು ಹೇಗೆ ಸಹಿಸ್ಕೊಳ್ತೀಯ? ನಾನು ಜಾಸ್ತಿ ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಲ್ಲ. ನನ್ನ ಕನ್ಸನ್ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ. ನೀನು ಸರಿಯಾಗಿ ಯೋಚನೆ ಮಾಡಿ ನಿನಗೇನು ಸರಿ ಅನಿಸ್ತೋ